ಆಯ್ತು ಜ್ಯೂಸ್ ಬಿಡು ಫುಲ್ಲು ಜ್ಯೂಸೇ ಬಿಡ್ಕೊ ಶಾಂತಿ ಹಿಡ್ಕೊಂಡವ್ರ ಕೈ ಏನಾಗಬೇಕು. ಆಯ್ತು ಯಾಕಮ್ಮ ನಿಂಬೆ ತಿಂದ್ರ ಕರ್ಪೂರ ಹಚ್ಕೊಂಡು ಅದ್ರ ಮೇಲೆ ಕೆತ್ತಣ. ನನ್ನ ಕರ್ಪೂರ ಐತೆ ಇಲ್ಲ ತೆಗೀರಿ. ಕರ್ಪೂರ ಹಚ್ಕೊಂಡು ಇದ್ರ ಮೇಲೆ ಹಚ್ಕೊಳ್ಳಕ್ಕ ನಿಂಬೆ ಮೇಲೆ ಹಚ್ಕೊಡ್ರಿ. ಮನೆಗೆ ಮಾಡ್ರಿ. ಅಮ್ಮನಿಗೆ ಕೋಳಿಯಿಂದ ಒಪ್ಪಿಸ್ತೀಯಾ? ಅಮ್ಮನಿಗೆ ಕೋಳಿಯಿಂದ ಒಪ್ಪಿಸ್ತೀರಾ? ಯಾವಾಗ ಎಲ್ಲಿ ಇಲ್ಲೇ ತಂದು ಮಾಡಬೇಕು. ಹೇಳಮ್ಮ, ಏನು ಹೇಳಮ್ಮ, ಏನು ಮಾಡಬೇಕು ನನಗೆ ಹೇಳಮ್ಮ. ಹೇಳಮ್ಮ, ನನ್ನ ದಾರಿ ಕೊಡಮ್ಮ. ನನ್ನ ಮಗನಿಗೆ ನಾನು ಮಾಡ್ತೀನಿ ಕಣಮ್ಮ. ನಿನ್ನ ಮಾಡೋದಿಲ್ಲ ಅಂತ ನಾನು ಯಾವತ್ತೂ ಹೇಳಲಿಲ್ಲ. ಅನ್ನೋದೇನು ನಿನ್ನನ್ನು ನಂಬಿದ್ದೀನಿ, ಇವತ್ತು ನಾನು ನಂಬಿದ್ದೀನಿ. ನನ್ನ ಮಗನಿಗೆ ನೀನು ದಾರಿ ಕೊಡು. ನಾನು ಹೇಳಿರೋದಕ್ಕೆ ನಿಮ್ಗೆ ತೀರಿಸ್ತೀನಿ. ನಾನು ಮಾಡಲ್ಲ ಅಂತ ಹೇಳೋದೆ, ಮಾಡ್ತೀನಿ ನಾನು. ಆಯ್ತು, ಇವಾಗ ಕೋಳಿ ಯಾವತ್ತು ಮಾಡ್ತೀನಿ? ಕೋಳಿ ಯಾವಾಗ ಮಾಡಬೇಕು? ಒಂದು 15 ದಿನ ಟೈಮ್ ಕೊಡಮ್ಮ, ನಾನು ಮಾಡ್ಕೊಡ್ತೀನಿ. ಅಲ್ಲಿ ಆಶೀರ್ವಾದ ಮಾಡಲ್ಲ, ಫಸ್ಟ್ ನೀನು ಬಂದು ಆಶೀರ್ವಾದ ಮಾಡಿದ್ರೆ ನೀನು ಯಾವ ಜನ ಪುಣ್ಯ ಮಾಡಿದೆ ಅಂತ ಅರ್ಥ ಮಾಡ್ಕೊ. ಅದು ಹೆಂಗೆ ಮಾಡಬೇಕು ನಾನು ಹೇಳ್ಕೊಡಕ್ಕೆ ನಾನು ಮಾಡ್ತೀನಿ. ಹೊಸಕಿ ತಂದ್ಬಿಟ್ಟಾರ್ತಿ 2 ಕೋಳಿ, ಆಮೇಲೆ ಒಂದು ಅಕ್ಕಿ, ಎಲ್ಲ ಬೆಲ್ಲದ ಗಡ್ಡೆ, ಬೇವಿನ ಸೊಪ್ಪು, ಮಾಡಿದ ರಸಾಯನ, ಬೆಲ್ಲದ ಗಡ್ಡೆ ಇಲ್ಲ ಮಾಡ್ಕೊಳ್ಳೋಣ. ಅದನ್ನ ನೀವು 2 ಕೋಳಿ ಪೂಜೆ ಸಾಮಾನು ಹೊಸಕಿ ತಂದ್ಬಿಟ್ಟು ಮಡ್ಡಾಗಿ ಮಾಡ್ತೀನಿ. ಅದ್ರ ಅಮ್ಮ ಇವತ್ತು ನನ್ನ ಮಗನ ದಾರಿ ಕೊಡ್ಲಿ, ನಾನು ಮಾಡ್ಕೊಡ್ತೀನಿ. ಜಾಸ್ತಿ ಅದೇನ್ ಬೇಕು ಎಲ್ಲ ಕೇಳ್ಕೊಂಡು ಮಾಡ್ಕೊಳವ. ಯಾರು ಏನು ತೊಂದರೆ ಕೊಡ್ಬೇಡ. ಖುಷಿಯಾಗಿರ್ಸಿ. ಎಲ್ಲಾರ್ಗು ಅವ್ರು ಅನ್ಕೊಂಡಿರೋ ಕೆಲಸನ ಸಕ್ಸಸ್ ಮಾಡ್ಕೊಡು. ಇಷ್ಟ ದಿವಸ ಹೆಂಗೆ ಹೆಸರು ತಗೊಂಡಿದ್ದಿ, ಇನ್ನು ಮುಂದೆ ಇನ್ನೂ ಜಾಸ್ತಿ ತಗೋಬೇಕು. ಪವರ್ಫುಲ್ ಆಗಿ ನೀನು ಸುತ್ತ 7 ಗ್ರಾಮದಲ್ಲೂ ಮೆರಿಬೇಕು ನೀನು.
ಹಾರ ಗೊತ್ತಾ ಹಾರ ತೆಗೆದುಬಿಡು ಹಾರ ತೆಗೆದುಬಿಡು ಫಸ್ಟು ಹಾರ ತೆಗೆದುಬಿಡು ತೆಗಿಯಕ್ಕಾಗಲ್ಲ ಅಲ್ಲಿ ಚೆನ್ನಾಗಿ ಹೂವು ತುಳಿಬೇಕು ಇಟ್ಕೊಳ್ಳಿ ಕರ್ಪೂರ ಚೆನ್ನಾಗಿಲ್ಲ ಅದೆಲ್ಲ ಕರ್ಪೂರ ಡಬ್ಬಿ ಇಟ್ಬಿಟ್ಟಿದ್ದೀವಿ ಈ ಅದಕ್ಕೋಸ್ಕರನೇ ಮಡಗಿದೆ ಮೇಡಮ್ ಆಯ್ತು ಮಂಗಳೇ ತಗೊಂಡು ನಮಸ್ಕಾರ ಸುಚಿತ್ರಾ ಅಂತ ಮೈಸೂರು. ಏನು ಸಮಸ್ಯೆ ಸಮಸ್ಯೆ 2 ವರ್ಷ ಆಗಿತ್ತು. ದುಡ್ಡು ನನ್ನ ಮಗನ ಕೆಲ್ಸಕ್ಕೆ ಎಲ್ಲ ತೊಂದರೆ ಆಗಿತ್ತು. 2 ವರ್ಷದಿಂದ ಓಡೋರು ಎಲ್ಲೂ ಇಲ್ಲ. ಎಲ್ಲ ಕಡೆ ಫೇಲರ್, ಸುಮ್ಮನೆ ದುಡ್ಡು ಇಸ್ಕೊಳೋರು, ಮೋಸ ಮಾಡೋರು, ಇವತ್ತಾಗತ್ತೆ ನಾಳೆ ಆಗತ್ತೆ ಅನ್ನೋರು. ಇನ್ನೇನು ಸಾಯ್ಬೇಕು, ದುಡ್ಡು ಇರಲಿಲ್ಲ ನಮ್ಮ ಹತ್ರ, ನೀನು ಜೀವ ಕಳ್ಕೊಬೇಕಷ್ಟು. ಅಷ್ಟೊತ್ತಿಗೆ ಅದೇ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನೋಡಿ ಈ ತಾಯಿದು ನೋಡೇ ಬಿಡೋಣ ಅಂತ ಬಂದೆ. ಮಾರನೇ ದಿನನೇ ನನ್ನ ಮಗ ಕೆಲ್ಸದ್ದು ಇದು ಬಂತು, ಗೌರ್ಮೆಂಟ್ ಜಾಬ್ ಆಯಿತು. ಅವ್ರ ತಂದೆದು ತೀರೋಗಿದ್ರು, ಅದ್ರದ್ದು ಬರಬೇಕಿತ್ತು, ಬಂತು. ಹಾಂ, ಪರಿಹಾರ ಸಿಕ್ಕಿದೆ. ಇಲ್ಲ ಹಬ್ಬ ಅಂದರೆ 1-1.5 ತಿಂಗಳಷ್ಟೇ ಬಂದಿರೋದು. ಸಿಕ್ತು. ಆಮೇಲೆ ಈಗ ದುಡ್ಡಿಂದು ಮೂವ್ ಆಗಿರ್ಲಿಲ್ಲ, ತುಂಬಾ ಲಂಚ ಕೇಳೋರೆಲ್ಲ ಮಾಡೋರು. 1 ರೂಪಾಯಿ ಇಲ್ದಂಗೆ ಹೋಯ್ತು. ಇನ್ನೇನೊಂದು ವಾರದಲ್ಲಿ ಬರುತ್ತೆ ಅಂತ ಅಮ್ಮ ಕೊಟ್ಟಿದೆ. ಇಲ್ಲಿ ಬನ್ನಿ, ಬಗೆಹರಿಸ್ಕೊಳ್ಳಿ. ನೀವೆಲ್ಲ ಕಡೆ ದುಡ್ಡೋಗಿ ಸುರಿಯೋ ಬದಲು ಇಲ್ಲಿ ಬಂದು ನಿಮ್ಮ ಬಜೆಟಿಗೆ ತಕ್ಕಂತೆ ಅಮ್ಮ ಮಾಡ್ಕೊಡ್ತಾರೆ. 100% ನಂಬ್ರಿ. ನಾವಂತೂ ಎಲ್ಲ ಊರು ಸುತ್ತಿದ್ದೀವಿ, ಎಲ್ಲ ಕಡೆನೂ ಹೋಗಿದ್ದೀವಿ. ನೀವು ಇಲ್ಲಂತೂ ಪರಿಹಾರ ಸಿಕ್ಕೇ ಸಿಗತ್ತೆ, 100% ಗ್ಯಾರಂಟಿ. ಈಗ ನೆಮ್ಮದಿಯಾಗಿದ್ದೀವಿ. ಮನೇಲೂ ಅಷ್ಟೇ ಜಗಳ ಕದ್ನ ಎಲ್ಲ ಇತ್ತು, ಎಲ್ಲ ರೀತಿಲೂ ಮಾಡಿಕೊಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ನಡ್ಕೊಂಡು ಹೋದ್ರೆ ಎಲ್ಲ ಚೆನ್ನಾಗುತ್ತೆ. ಒಂದೇ ಸಲ ಅಂತೂ ಬಗೆಹರಿಯಲ್ಲ, ಒಂದು 2-3 ಸಲ ಬರಬೇಕು, ಬಗೆಹರಿಸ್ಬೇಕು. ಪಕ್ಕ ಸಿಗತ್ತೆ. ಸಾಕ್ಷಿ ನಾವೇ ಇದೀವಿ. 2 ವರ್ಷ ಎಲ್ಲೆಲ್ಲೋ ಶಿವಮೊಗ್ಗ ಹೋಗಿದ್ದೀವಿ, ತುಮಕೂರು ಹೋಗಿದ್ದೀವಿ, ಪ್ರತ್ಯಂಗಿರಿಗೆ ಹೋಗಿದ್ದೀವಿ, ಎಲ್ಲ ಮಾಡಿಸಿದ್ದೀವಿ. ಎಲ್ಲೆಲ್ಲೂ ನಮಗೆ ಬಗೆಹರ್ದಿಲ್ಲ. ಈ ಅಮ್ಮನ ಹತ್ರ ಬನ್ನಿ, ನಂಬಿ ತಾಯಿನ, ಅವಳನ್ನ ಮಾಡಿ ಶುಕ್ರವಾರ ಮಂಗಳವಾರ ಮಾಡ್ಕೊಂಡು ಹೋಗಿ, 100% ಆಗುತ್ತೆ. ನಮ್ಮ ಮನೇಲಿ ತುಂಬಾ ಜಗಳ ಆಗೋದು ಗಂಡ ಹೆಂಡತಿಗೆ. ಇಲ್ಲಿಗೆ ಬಂದ್ಮೇಲೆ ಎಲ್ಲ ಒಳ್ಳೇದಾಯ್ತು. ಅಮ್ಮ ಬಂದು ನಮ್ಮ ಮನೆಗೆ ಯಾವ್ಯಾವ ಮೂಲೆಯಲ್ಲಿ ಏನೇನು ಪ್ರಾಬ್ಲಮ್ ಆಗದೆ ಅಂತ ಬಂದು ಪಂಚತಡೆ ಹೊಡೆದ್ಮೇಲೆ ನಮ್ಮ ಮನೇಲಿ ಎಲ್ಲ ಸಮಸ್ಯೆನೂ ಕ್ಲಿಯರ್ ಆಯ್ತು ಹಂತವಾಗಿ. ಇವಾಗ ಏನೋ ಸಣ್ಣ ಪುಟ್ಟ ಮಾಮೂಲಿ ಅದು ಇದ್ದೇ ಇರ್ತದೆ ಮನೇಲಿ ಗಂಡ ಹೆಂಡತಿ ಅಂದ್ಮೇಲೆ. ಎಲ್ಲ ಮನ್ಸೆಲ್ಲ ನೆನ್ಸ್ಕೊಂಡ್ಮೇಲೆ ಅಮ್ಮನ್ನ ನನ್ನ ಕನಸಿಗೆ ಬಂದು ಅಮ್ಮ ನಾನು ಇದ್ದೀನಿ ಅಂತ ಧೈರ್ಯ ಕೊಟ್ಮೇಲೆ ಯಾವುದು ಏನೂ ಇರಲ್ಲ. ಈಗ ಕ್ಷಣದಲ್ಲಿ ಜಗಳ ಮಾಡಿದ್ರೆ ನಿಮಿಷಕ್ಕೆ ಸರಿ ಮಾಡ್ಬಿಡ್ತಾರೆ. ಆಮೇಲೆ ನಾನು ಸುಮಾರು ಒಂದು 9 ವರ್ಷದಿಂದನೂ ಬರ್ತಾ ಇದ್ದೀನಿ. ಇದು ನನ್ನ ತಾಯಿ ಮನೆ. ನಾನು ಕದ್ದಿ ಬರಬೇಕಿತ್ತು. ನಾನು ಇಲ್ಲಿ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಇವತ್ತು ಅಮ್ಮ ನನ್ನ ಇಲ್ಲಿಗೆ ಬರ್ಮಾಡ್ಕೊಂಡವ್ರೆ ಅಂದರೆ ಎಷ್ಟು ಶಕ್ತಿ ಇರ್ಬೋದು ಹೇಳಿ ನೀವೇನೆ. ಏನಿಲ್ಲ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ಮು, ನನ್ನ ಮಗನಿಗೆ ತುಂಬ ತಲೆನೋವು, ಹೊಟ್ಟೆ ನೋವು ಬರ್ತಿತ್ತು. ಅವ್ನು ತುಂಬ ಹುಷಾರಿರಲಿಲ್ಲ. ಫಸ್ಟ್ ಅಮ್ಮನ ಬಂದು ಕೇಳ್ದೆ, ಅಮ್ಮ ಏನಮ್ಮ ನನ್ನ ಮಗನಿಗೆ ಹಾಸ್ಪಿಟ್ಲಿಗೆ ಅಂದರೆ ತೋರಿಸಿದ್ರು. ಕ್ಲಿಯರ್ ಅಂದರೆ ಅಡ್ಮಿಟ್ ಮಾಡ್ಕೋಬೇಕು ಅಂದಿದ್ರು. ಆಮೇಲೆ ಅಮ್ಮನ ಹಿಂಗೆ ಆಯ್ತದಲ್ಲಮ್ಮ ಪ್ರಾಬ್ಲಮ್ ಅನ್ನೋದಕ್ಕೆ ಒಂದೇ ಮಾತು ಅಮ್ಮ ಹೇಳಿದ್ದು, ಕಿಡ್ನಿ ಪ್ರಾಬ್ಲಮ್ದು ಯೂರಿನ್ ಇದಾಗ್ಬಿಟ್ಟೈತೆ. ಫಸ್ಟು ನಾನು ಹೇಳಿದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು. ಅಲ್ಲಿ ಹೋಗಿ ತೋರಿಸ್ದೆ. ಆಮೇಲೆ ಇಲ್ಲೇ ಬಿಡದಿ ಹತ್ರ ಭರತ್ ಕೆಂಪಣ್ಣ ಅಂತ ಹಾಸ್ಪಿಟ್ಲ್ ಇದೆ, ಅಲ್ಲಿ ಕರ್ಕೊಂಡೋಗಿ ತೋರ್ಸೋದಕ್ಕೆ ಬರೀ ಲಕ್ಷ ದುಡ್ಡು ಖರ್ಚಾಯ್ತು ಹೊರ್ತು ನನ್ನ ಮಗನಿಗೆ ಹುಷಾರಾಗಲಿಲ್ಲ. ಅದು ಯೂರಿನ್ ತುಂಬ ಜಾಸ್ತಿ ಓವರ್ ಇದಾಗ್ಬಿಟ್ಟು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಕಿಡ್ನಿಗೆ. ಅಮ್ಮನ ಹತ್ರ ಬಂದು ಅಮ್ಮನ ಹತ್ರ ಬರೋಕ್ಕೂ ಎದುರು ಮಾಡೋಣ. ಅಮ್ಮ ಒಂಚೂರು ಭಸ್ಮ ಉರ್ಬದ ಮೇಲೇ ನಮ್ಮ ಅಮ್ಮನ ಮನೆಯಿಂದ ಭಸ್ಮದಿಂದನೇ ಅಮ್ಮನ ಕರ್ಸ್ಕೊಂಡ್ರು. ಯಾವ ದೇವಸ್ಥಾನಕ್ಕೂ ಬರೋಕ್ಕೂ ಹಿಂದೆ ಮುಂದೆ ನೋಡ್ತಾನೆ. ಆಮೇಲೆ ನಮ್ಮ ಅಮ್ಮನ ಮನೆಯಿಂದ ಇಲ್ಲಿಗೆ ಕರ್ಸ್ಕೊಂಡು ತಡೆ ಓಡಿಸಿ ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗು, ಹೆದರ್ಕೋಬೇಡ, ನಿನಗೆಲ್ಲ ಒಳ್ಳೇದಾಯ್ತದೆ ಅಂದರು. ಹಾಸ್ಪಿಟ್ಲಲ್ಲೇ ದುಡ್ಡು ಖರ್ಚಾಯ್ತು ಹೊರ್ತು ಇಲ್ಲ ಅಮ್ಮನ ಮಳೆಗೆ ಬಂದಮೇಲೆ ಹುಷಾರಾಯಿತು. ಲಕ್ಷ ಖರ್ಚು ಮಾಡಿದ್ರು ಈ ಥರ ಇದಾಯ್ತಿಲ್ಲ ಹಾಸ್ಪಿಟ್ಲಲ್ಲಿ.
ಈಗೆಲ್ಲ ಚೆನ್ನಾಗಿದೆ. ಚೆನ್ನಾಗಿದ್ದಾನೆ ಇವಾಗ. ಇವತ್ತು ಒಂದು ನಿಂಬೆಹಣ್ಣು ಇಸ್ಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡೋಣ. ಇವತ್ತು ನನಗೆ ಅಮ್ಮ ಫಲ ಇಸ್ಕೊಡು, ನನಗೆ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಅನ್ನೋದು ಭರವಸೆ ಐತೆ ಇವತ್ತು. ನನ್ನ ಕನಸಲ್ಲಿ ನೆನೆಸ್ಕೊಂಡಾಗೆಲ್ಲ ಅಮ್ಮ ಬಂದು ನನಗೆ ಧೈರ್ಯ ತುಂಬ್ತಾಳೆ. ಅನುಷ, ಊರು ನಮ್ಮದು ಕನಕಪುರ. ಏನು ಸಮಸ್ಯೆ ಇತ್ತು ಅಂತ ಬಂದಿದ್ದೀವಿ? ಮನೆ ಸಮಸ್ಯೆ ಇತ್ತು, ಮತ್ತು ಅಪ್ಪನ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಂತ ಬಂದಿದ್ದು. ಪರಿಹಾರ ಆಗಿದೆ? ಎಲ್ಲ ಪರಿಹಾರ ಆಗಿದೆ. ಯಾವ ಥರ ಪರಿಹಾರ? ತಾಯಿನೇ ಬಂದು ಮನೆಗೆ ಅಂತರ ತಡೆ ಎಲ್ಲ ಹೊಡ್ದು ಇದು ಮಾಡಿ ಹೂಬತ್ತಿ ಕಟ್ಟಿ ನಿಂಬೆಹಣ್ಣೆಲ್ಲ ಕೊಟ್ಟು ಪರಿಹಾರ ಮಾಡಿಕೊಟ್ಟಿದ್ದಾರೆ. ಹಾಸ್ಪಿಟ್ಲಿಗೆ ತೋರಿಸಿಲ್ವಾ? ಆಸ್ಪತ್ರೆಗೆ ತೋರಿಸಿದ್ರು ಕ್ಲಿಯರ್ ಆಗಿರಲಿಲ್ಲ. ತುಂಬ ಹಾಸ್ಪಿಟ್ಲಿಗೆ ತೋರಿಸಿಲ್ವಾ? ಹಾಂ, ಇಲ್ಲಿ ಬಂದಮೇಲೆ ಸರಿ ಹೋಗಿದ್ದು ನಮಗೆ. ತಾಯಿನೇ ಎಲ್ಲ ಸದ್ಯಕ್ಕೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಿ ನೀವು? ಇಲ್ಲಿಗೆ 2 ವರ್ಷದಿಂದನೂ ಬರ್ತಾ ಇದ್ದೀವಿ. ಈ ಜಾಗ ಮಾಹಿತಿ ಬಂದಿದ್ದೀನ? ಹೆಂಗೆ ಗೊತ್ತಾಯಿತು? ನಮ್ಮ ಅಮ್ಮನಿಂದ ಗೊತ್ತಾಗಿದ್ದು. ನಮಸ್ಕಾರ, ನಮ್ಮ ಹೆಸರು ಸುನೀತಾ ಅಂತ. ಮಾಯಿಗನಹಳ್ಳಿಯಿಂದ ಬರೋದು. ನಾವು ಸುಮಾರು ಒಂದು 9 ವರ್ಷದಿಂದ ಬರ್ತಾ ಇದ್ದೀವಿ. ಸ್ಟಾರ್ಟಿಂಗ್ ನಮ್ಮ ಯಜಮಾನ್ರಿಗೆ ಹುಷಾರಿರಲಿಲ್ಲ, ಆವಾಗಿಂದ ಇಲ್ಲಿ ಅಭ್ಯಾಸ ಆಗಿದ್ದು. ನಮ್ಮ ಮನೆಯವ್ರು ತುಂಬಾ ಹಾಸ್ಪಿಟ್ಲ್ ತೋರಿಸಿದ್ರೂ ಕಡಿಮೆ ಆಗಿರಲಿಲ್ಲ. ಹಿಂಗೆ ನಮ್ಮೂರಲ್ಲಿ ಪರಿಚಯ ಇದ್ದವರು ಈ ಥರ ಜಾಗಕ್ಕೆ ಹೋದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಬಂದಿಲ್ಲಿ ಮಾಡ್ಕೊಂಡು ಹೋದ್ಮೇಲೆ ನಮ್ಮ ಮನೆಯವರು ಹುಷಾರಾದರು. 5 ವರ್ಷ ಆದರೆ ನನಗೆ ಮಗುನೇ ಆಗಿರಲಿಲ್ಲ. ಬಂದಿಲ್ಲಿ ಹರಕೆ ಕಟ್ಕೊಂಡು ಇಲ್ಲಿ ಬೇಡ್ಕೊಂಡು ಹೋದ್ಮೇಲೆ ಒಂದು ಹೆಣ್ಮಗು, 2 ಹೆಣ್ಮಕ್ಳಾಗಿದೆ. ಈಗ ಮಗುಗೂ ಹುಷಾರಿಲ್ಲ ಅಂತ ಮೊನ್ನೆ ಬಂದಿದ್ದು, ಪಾಪಗೂ ಹುಷಾರಾಗಿದೆ. ಈಗ ತಿರ್ಗಣ್ಣು ಮತ್ತೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಮಕ್ಕಳಾಗಿ ಖರ್ಚು ಭಾಳ ಆಗುವ ಸರ್? ಮಕ್ಕಳಾಗೋದ್ರೆ ಖರ್ಚು ಜಾಸ್ತಿ ಆಗುವ? ಇಲ್ಲ ಸರ್, ಇಲ್ಲಿ ಬಂದು ಹರಕೆ ಕಟ್ಕೊಂಡು ನಮಗೆ ಹಿಂಗೆ ಮಕ್ಕಳೇ ಆಗಿಲ್ಲ ಅಂತ ಹರಕೆ ಕಟ್ಕೊಂಡ್ಮೇಲೆ ಮಗು ಆಯಿತು. ಆಮೇಲೆ ಬಂದು ನಾವು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋದೋ ಅಷ್ಟೇ ಸರ್. ನನ್ನ ಹೆಸರು ಭಾಗ್ಯಮ್ಮ, ಊರು? ಊರು ಗಾರೆಪಳ್ಯ. ಏನು ಸಮಸ್ಯೆ ಇತ್ತು? ನಮಗೆ ವ್ಯಾಪಾರ ಆಯ್ತಾ ಇರಲಿಲ್ಲ, ಗಾಡಿ ಬರ್ತಿದ್ದು. ಅವಾಗ ಮಾರ್ಬಿಡ್ಬೇಕು ಅಂತ ಬಿಟ್ಬಿಟ್ಟಿದ್ದು. ಅಲ್ಲಿ ಬಂದು ನಮ್ಮ ಅಕ್ಕನ ಮಗಳು ಹೇಳಿದ್ಲು, ಹೋಗಿ ಹಿಂಗಾಯ್ತದೆ ಅಂತ. ಮತ್ತೆ ಅಯ್ಯೋ ಬಿಡು, ಯಾವ ದೇವ್ರಿಗೆ ಹೋದ್ರೆ ಏನೂ ಇಲ್ಲ, ಸುಮ್ಮನೆ ಆಗ್ಬಿಟ್ಟಿದೆ. ಮತ್ತೆ ನಮ್ಮ ಅಕ್ಕ ಹೇಳಿದ್ರು ಹೋಗು ಅಂತ. 5 ವಾರ ಕಂಟಿನ್ಯೂ ಆಗಿ ಬಂದ್ವಿ. ನಮ್ಗೆ ವ್ಯಾಪಾರ ಚೆನ್ನಾಗಿದೆ, ಆರೋಗ್ಯದಲ್ಲಿ ಅಂದರೂ ಚೆನ್ನಾಗಿದ್ದೀವಿ. ಹಾಗಾಗಿ ನಮ್ಮ ಕಡೆ ಯಾರು ಪ್ರಾಬ್ಲಮ್ ಅಂದರು ಅವರನ್ನೆಲ್ಲ ಕರ್ಕೊಬಂದು ತೋರಿಸಿದ್ದೀನಿ. ಎಲ್ಲರಿಗೂ ಸರಿ ಹೋಗದೆ. ಅವರು ಬಂದವರು ಪರವಾಗಿಲ್ಲ, ನಮಗೆಲ್ಲ ಒಳ್ಳೇದಾಗದೆ ಅಂತವ್ರೆ. ನಾವು ಅವಾಗ 15 ದಿನ, 1 ತಿಂಗಳಿಗೆ ಬಂದು ಬರ್ತಾ ಇರ್ತೀವಿ. 4 ವರ್ಷದಿಂದ ಯಾರೋ ಹುಡುಗರು ಬರ್ತಾರೆ, ಅವ್ರು ಬಂದಿಲ್ಲ ಅಂದರೆ ನಾನು ಬಂದೇ ಬರ್ತೀನಿ. 15 ದಿನ 20 ದಿನ ಬಂದು ಪೂಜೆ ಮಾಡಿಸ್ಕೊಂಡು ಏನೋ ನಮ್ಗೇನು ಪರಿಹಾರ ಕೇಳಿಕೊಂಡು ಅದು ಆಯ್ತದೆ, ನಾವು ಹೋಗ್ತಾ ಇದ್ದೀವಿ. ನನ್ನ ಹೆಸರು ಸವಿತಾ ಅಂತ. ನಾವು ಮಲ್ಲತಳ್ಳಿಯಿಂದ ಬಂದಿದ್ದೀವಿ. ನಾನು ತುಂಬ ಹುಷಾರಿರಲಿಲ್ಲ. ಅದ್ರಾಗೆ ಯಾರೋ ಹೇಳಿದ್ರು ಇಲ್ಲೋದ್ರೆ ಹುಷಾರಾಗ್ತೀಯ ಹೋಗು ಅಂತ. ಅದರಿಂದ ಇದರಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ನಾನು ಬದುಕೋದೇ ಇಲ್ಲ ಅನ್ನೋಷ್ಟು ಸೀರಿಯಸ್ ಆಗಿತ್ತು. ನಾನು ಎಷ್ಟು ಆಸ್ಪತ್ರೆ ತೋರಿದ್ರು ನಾನು ಹುಷಾರಾಗಿರಲಿಲ್ಲ. ಇಲ್ಲಿ ಬಂದಮೇಲೆ ಅಮ್ಮ ನಂಗೆ ಹುಷಾರು ಮಾಡಿದ್ದಾರೆ. ನಾನೆಲ್ಲ ಚೆನ್ನಾಗಿದ್ದೀವಿ. ಇವಾಗ ಮನೆಗೆಲ್ಲ ಒಳ್ಳೇದಾಗಿದೆ. ನನ್ನ ಮಗಂಗೆ ಇಲ್ಲಿಗೆ ನಾನು 6 ವರ್ಷದ ಮೇಲೆ ಆಯಿತು. 6 ವರ್ಷದ ಮೇಲಿಂದ ತಿಂಗಳ ನನಗೆ ಟೈಮ್ ಸಿಗ್ತಾಗೆಲ್ಲ ನಾನು ಬಂದು ಹೋಗ್ತಾ ಇದ್ದೀನಿ. ಈ ವರ್ಷ ನನ್ನ ಮಗ ಪಾಸಾಗಲಿ ಅಂತ ಕೇಳ್ಕೊಂಡೋಗಿದೆ. ನನ್ನ ಮಗ ಪಾಸ್ ಆಗಿದ್ದಾನೆ. ಅದು ನನಗೆ ಖುಷಿ ಕೊಟ್ಟಿದ್ದೆ ಅಮ್ಮನಿಂದ. ಇಲ್ಲಿ ಯಾರು ಪ್ರಾಬ್ಲಮ್ ಇರೋರು ಬಂದು ಸರಿ ಮಾಡ್ಕೊಂಡು. ಪುಷ್ಪ, ಬಿಳೆಕಳಿಯಿಂದ ಬಂದಿದ್ದೀವಿ. ಅಂದರೆ ನಮ್ಮ ಮನೇಲಿ ತುಂಬ ಒಂದು ಹುಷಾರಿರಲಿಲ್ಲ ನಮ್ಮ ಹುಡುಗಂಗೆ. ಇಲ್ಲಿಗೆ ಬಂದಮೇಲೆ ಎಲ್ಲ ಪರಿಹಾರ ಆಗಿದೆ, ಒಳ್ಳೇದು. ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ, ಅಲ್ಲಿ ವಾಸಿ ಆಗಿಲ್ಲ. ಇಲ್ಲಿಂದ ವಾಸಿ ಆಗಿದೆ, ಚೆನ್ನಾಗಿದ್ದೀವಿ. ಆಯಿತು, ಒಂದು 7-8 ವರ್ಷದಿಂದ ಬರ್ತಾ ಇದ್ವಿ. ಏನಿಲ್ಲ, ಎಲ್ಲ ಚೆನ್ನಾಗಿದೆ. ನನ್ನ ಹೆಸರು ರಾಜೇಶ್ವರಿ ಅಂತ. ಬನ್ನರ್ಘಟ್ಟ ರೋಡ್, ಬಿಳೆಕಳಿಂದ ಬರ್ತಾ ಇದ್ದೀನಿ. ನಮಗೆ ತುಂಬ ಸಮಸ್ಯೆ ಇತ್ತು, ನಮ್ಮ ಮನೆದಾಗಲಿ ನಮ್ಮ ಮಕ್ಕಳದಾಗಲಿ ಎಲ್ಲ ತುಂಬ ಸಮಸ್ಯೆ ಇತ್ತು. ಆಮೇಲೆ ನಮಗೆ ನಮ್ಮ ಮನೆ ಪಕ್ಕದವ್ರೊಬ್ರು ಹೇಳಿದ್ರು, ಇಂಥ ಕಡೆ ಹೋಗಿ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂದರು. ಆಮೇಲೆ ಇಲ್ಲಿ ಬಂದಮೇಲೆ ನಮಗೆಲ್ಲ ಸ್ವಲ್ಪ ಅನುಕೂಲ ಆಯಿತು. ಸುಮಾರು ನಾವು ಇವಾಗ ಒಂದು 7-8 ವರ್ಷದಿಂದ ಬರ್ತಾ ಇದ್ದೀರಿ. ಏನೂ ತೊಂದರೆ ಇಲ್ಲ. ಇವಾಗ ಸ್ವಲ್ಪ ನನ್ನ ಮಗನ ಮದುವೆ ಮಾಡಬೇಕು, ಅದಕ್ಕೋಸ್ಕರ ನಾನು ಇವಾಗ ಬಂದು ಕೈ ಮುಕ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹೆಣ್ಮಕ್ಳಿಗೆಲ್ಲ ಒಳ್ಳೆ ದಾರಿಯಾಗಿದೆ, ಒಳ್ಳೆ ದಾರಿ ತೋರಿಸಿದಾಳೆ. ಒಂದು ಮನೆ ಕಟ್ಟಿರಲ್ಲ, ಮನೆನೂ ಕಟ್ಕೊಂಡ್ರಿ. ಇಲ್ಲಿ ಬಂದಮೇಲೆ ಇವಾಗ ಚೆನ್ನಾಗಿದ್ದೀರಿ. ನಾವು ಸ್ವಲ್ಪ ಸುಖ ಸಂತೋಷ ನೆಮ್ಮದಿ ಎಲ್ಲನೂ ಐತೆ, ಏನೂ ತೊಂದರೆ ಇಲ್ಲ. ಇವಾಗ ಮಗನಿಗೆ ಮದುವೆ ಮಾಡಬೇಕು, ಅದೊಂದು ಅದರಿಂದ ಬಂದಿದ್ದೀರಿ. ಅಂದರೆ ಯಾವತ್ತೂ ಅಮ್ಮ ನಮ್ಮ ಕೈ ಬಿಟ್ಟಿಲ್ಲ. ತುಂಬ ಕಷ್ಟದಲ್ಲೇ ಬಂದರೆ ಇವಾಗ ಎಷ್ಟೋ 100% ಪರವಾಗಿಲ್ಲ. ಎಷ್ಟೋ ಇಂಪ್ರೂವ್ ಆಗಿದ್ದೀರಿ. ಇವಾಗ ನಾವು ತುಂಬ ಪರಿಹಾರ ಸಿಕ್ಕಿದೆ. ಇವಾಗ ನಮ್ಗೆ ನೋಡಿ ಇಲ್ಲಿ ಒಳ್ಳೇದಾಗಿರೋದು. ನಾವು ಒಂದು 10 ಜನ ಕರ್ಕೊಂಬಂದಿದ್ದೀರಿ, ಬನ್ನಿ ಇಂಥ ಕಡೆ ಒಳ್ಳೇದಾಗತ್ತೆ. ಏನು ಆ ಥರ ದುಡ್ಡು ಗಿಟ್ಟು ಏನು ಕೇಳಲ್ಲ ಇವರು. ನಮ್ಮ ಕೈಲಾದಷ್ಟು ಹಾಕಿದ್ರೆ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಕೇಳಲ್ಲ. ಅದೊಂದು ಒಳ್ಳೆ ಒಂದು ಒಳ್ಳೆ ದೇವಸ್ಥಾನ. ಇದು ಇಂಪ್ರೂವ್ ಆಗ್ಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಆಗ್ಬಿಡುತ್ತೆ. ಇನ್ನೂ ಸಾವಿರಾರು ಜನ, ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ.
ಹ್ಞೂ ತುಂಬ ಸಂತೋಷ ನಮ್ಗೆ ಇಲ್ಲಿ ಬಂದಿರೋದು. ನಾವು ರತ್ನಮ್ಮ ಬಿಳೆಕಳಿಯಿಂದ ಬರ್ತಾ ಇದ್ದೀರಿ. 3 ವರ್ಷದಿಂದ ಬರ್ತಾ ಇದ್ದೀರಿ. ಅಮ್ಮ ಎಲ್ಲ ಅನುಕೂಲ ಮಾಡಿಕೊಟ್ಟವ್ರೆ. ನಮ್ಮ ಮಗನಿಗೆ ಮದುವೆ ಆಗಬೇಕು, ಅದಕ್ಕೆ ಕೇಳಕ್ಕೆ ಬಂದಿದ್ದೀರಿ. ನಾವು ಇಲ್ಲಿ ಬಂದಮೇಲೆ ನನ್ನ ಮಗನಿಗೂ ಒಳ್ಳೆ ಇದು ಚೆನ್ನಾಗವನೆ. ಇಲ್ಲ ಇಲ್ಲ, ಇವಾಗ ಅದಕ್ಕೆ ಅಮ್ಮನ ಕೇಳಕ್ಕೆ ಬಂದಿದ್ದೀರಿ. ಅವರು ಇಲ್ಲಿ ಇವಾಗ ಕೇಳಬೇಕು ಅಮ್ಮನ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದ್ದೀರಿ. ಕೇಳಕ್ ಬಂದಿದ್ದೀರಿ. ಇಲ್ಲ, ನಾವು ಯಾವಾಗೂ ಬರ್ತೀರಿ. ಯಾವಾಗ ಬಂದು ನಮ್ಗೆಲ್ಲ ಅಮ್ಮ ಒಳ್ಳೇದೇ ಮಾಡ್ಕೊಟ್ಟವ್ರೆ. ನೆಮ್ಮದಿಯಾಗಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಹೆಸರು ಸುರೇಶ್ ಅಂತ, ಹೊಸೂರು ರೋಡ್ ಗಾರಪಾಳ್ಯದಿಂದ ಬರ್ತಾ ಇದ್ದೀವಿ. ನಮ್ಮ ಅಮ್ಮನ ಹುಷಾರಿಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಂತ ಬರ್ತಿದ್ದೀವಿ. ಆವಾಗ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು, ಇಲ್ಲ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ಒಳ್ಳೇದಾಗುತ್ತೆ ಬನ್ನಿ ಅಂತ. ಇಲ್ಲಿ ಬಂದಮೇಲೆ 3 ವಾರ ಬರೋಕ್ಕೆ ಹೇಳಿದ್ರು. ಅವ್ರು 2-3 ದಿನ ಚೆನ್ನಾಗಿದ್ರು. ಈಗ ಸರಿ ಎಲ್ಲ ಕೆಲಸ ಮಾಡ್ತಾರೆ, ಎಲ್ಲ ಓಡಾಡ್ತಾ ಇದ್ದಾರೆ. ಇಲ್ಲಿ ಬಂದಮೇಲೆ ಸ್ವಲ್ಪ ಸರಿ ಆಯಿತು. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ.